ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಫಸ್ಟ್ ನ್ಯೂಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಆಧಾರದ ಸ್ವಾಗತ. ನಾನು ರಂಜಿತ್ ಶೆಟ್ಟಿ. ಸ್ನೇಹಿತರೆ, ಈಗಿನ ಕಾಲದಲ್ಲಿ ನಿಮಗೆ ಅತಿ ಅಮೂಲ್ಯವಾಗಿರೋದು ಅನ್ಸೋದಂದ್ರೆ ಏನು? ಚಿನ್ನ, ರತ್ನ, ವಜ್ರ, ವೈಡೂರ್ಯ ಅದೆಲ್ಲ ಹಳೆ ಕಾಲದಾಯ್ತು. ಇಲ್ಲಿ ಅತಿ ಅಮೂಲ್ಯವಾಗಿರೋದು ಅಂದ್ರೆ ಅದು ನಂಬಿಕೆ. ನಾನೊಬ್ಬನ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಅಂದ್ರೆ ಆ ನಂಬಿಕೆ ನಾವು ಉಳಿಸ್ಕೊಂಡ್ರೆ ಅದೇ ದೊಡ್ಡ ಭಾಗ್ಯ ಅಂತಾನೆ ಹೇಳ್ಬೋದು. ಈಗಿನ ಕಾಲದಲ್ಲಿ ಯಾರನ್ನ ನಂಬೋದು, ಯಾರನ್ನ ಬಿಡೋದು ಅನ್ನೋದೇ ಜನರಿಗೆ ಒಂದು ದೊಡ್ಡ ಸವಾಲು. ಅದಕ್ಕೆಲ್ಲ ಕಾರಣ ಅಂದ್ರೆ ಒಂದೊಂದು ಕೃತ್ಯಗಳು, ಈಗಿನ ಸಮಾಜದಲ್ಲಿ ನಡೀತಾ ಇರೋ ಒಂದೊಂದು ಘಟನೆಗಳು. ನಮ್ಮ ಬೆಂಗಳೂರು, ಬೃಹತ್ ಬೆಂಗಳೂರು, ದಿ ಗ್ರೇಟರ್ ಬೆಂಗಳೂರು, ಮಾಯಾನಗರ, ಸಿಲಿಕಾನ್ ಸಿಟಿ, ಬೇರೆ ಬೇರೆ ಹೆಸರಿಂದ ಕರಿತೀವಿ. ಆದ್ರೆ ಇಂಥ ಮಹಾನಗರದಲ್ಲೇ ಕ್ರೈಮ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದು ದುರಾದೃಷ್ಟಕರ. ಇದಕ್ಕೆಲ್ಲ ಸಾಕ್ಷಿ ಅನ್ನೋ ತರ ನಾನ್ ನಿಮ್ಗೊಂದು ವಿಕೃತ ಘಟನೆಯೊಂದನ್ನ ಹೇಳ್ತೀನಿ. ಅದು ನಡೆದಿದ್ದು ಕೂಡ ಬೆಂಗಳೂರಲ್ಲೇ. ಬೆಂಗಳೂರಲ್ಲೊಬ್ಬ ಪತಿರಾಯ ತಾನೇ ಕಟ್ಕೊಂಡು ಹೆಂಡತಿ ಜೊತೆ ವಿಕೃತವಾಗಿ ನಡ್ಕೊಂಡಿದ್ದಾನೆ. ಸ್ವತಃ ತಾನೇ ತನ್ನ ಬೆಡ್ರೂಮ್ ಅಲ್ಲಿ ಸೀಕ್ರೆಟ್ ಕ್ಯಾಮ್ರಾವನ್ನ ಅಳವಡಿಸಿ ತಾನು ತನ್ನ ಹೆಂಡತಿ ಜೊತೆಗಿದ್ದ ಕೆಲವು ಕ್ಷಣಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ನಂತರ ಆ ವಿಡಿಯೋನ ತನ್ನದೇ ಸ್ನೇಹಿತರ ಜೊತೆ ಹಂಚ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲ, ಆತನದು ಎಷ್ಟೊಂದು ವಿಕೃತ ಮನೋಭಾವ ಯೋಚನೆ ಮಾಡಿ. ಸ್ವತಃ ತಾನೇ ಮದುವೆ ಆಗಿದ್ದಾನೆ, ಆಕೆ ಜೊತೆ ಇದ್ದ ಕೆಲವು ಕ್ಷಣಗಳನ್ನ ಬೆಡ್ರೂಮ್ ಅಲ್ಲಿ ಸೀಕ್ರೆಟ್ ಕ್ಯಾಮರಾ ಇಟ್ಟು ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡು ಈ ರೀತಿಯಾಗಿ ವಿಕೃತಿಯನ್ನ ಮೆರೆದಿದ್ದಾನೆ. ನಂತರ ಅಷ್ಟಕ್ಕೆ ಸುಮ್ಮನಾಗಿಲ್ಲ, ತನ್ನ ಹೆಂಡತಿಗೆ ಬ್ಲ್ಯಾಕ್ ಮೇಲ್ ಕೂಡ ಮಾಡಿದ್ದಾನೆ. ಎಷ್ಟು ನಾಚಿಗೇಡಿನ ವಿಷಯ ಅಲ್ವಾ? ಆ ಹೆಣ್ಮಗಳು ತನ್ನ ಮನೆಯವರು, ತನ್ನ ಅಪ್ಪ ಅಮ್ಮ, ತವರು ಮನೆ ಎಲ್ಲದನ್ನೂ ಬಿಟ್ಟು, ಒಡ ಹುಟ್ಟಿದವ್ರನ್ನೂ ಬಿಟ್ಟು ಈತನ ಜೊತೆ ಬಂದ್ರೆ ಈ ಅಸಾಮಿ ಮಾಡಿದ್ದು ಇಂಥ ಕೆಲಸನ. ಈ ಘಟನೆ ಎಲ್ಲಾಯ್ತು, ಏನಾಯ್ತು ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ. ಈ ಮಹಾನ್ ಭಾವ ತನ್ನದೇ ಬೆಡ್ರೂಮ್ ಅಲ್ಲಿ ಸೀಕ್ರೆಟ್ ಕ್ಯಾಮ್ರಾ ಫಿಕ್ಸ್ ಮಾಡಿ ತನ್ನ ಹೆಂಡತಿ ಜೊತೆ ತಾನು ಪ್ರೈವೇಟ್ ಆಗಿ ಕಳೆದ ಕ್ಷಣಗಳನ್ನ ಕ್ಯಾಪ್ಚರ್ ಮಾಡಿ ತನ್ನ ಸ್ನೇಹಿತರಿಗೆ ಕೂಡ ಹಂಚಿ ಆಕೆಗೂ ಕೂಡ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ಇವನು ಕಾಟ ತಡ್ಕೊಳಕ್ಕೆ ಆಗದೆ ಆ ಹುಡುಗಿ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾಳೆ. ಇಂಥ ಕೃತ್ಯ ಎಸಗಿದವನ ಹೆಸರು ಸೈಯದ್ ಇನಾಮುಲ್ ಅಂತ. ಇವನೇ ನೋಡಿ ಈ ರೀತಿ ನಾಚಿಗೇಡಿನ ಕೆಲಸನ ಮಾಡಿದ್ದು. ಇನಾಮುಲ್ಗೆ ಈಕೆ ಜೊತೆ ಮದುವೆ ಆಗಿದ್ದು ಕಳೆದ ವರ್ಷ ಸೆಪ್ಟೆಂಬರ್ ಅಲ್ಲಿ. ಆದ್ರೆ ಮದುವೆ ಆದ್ಮೇಲೆ ಆಕೆಗೆ ಗೊತ್ತಾಗುತ್ತೆ ಆಕೆ ಮೊದಲನೇ ಪತ್ನಿ ಏನಲ್ಲ, ಆಕೆ ಎರಡನೇ ಪತ್ನಿ ಅಂತ. ಅಂದ್ರೆ ಇದಕ್ಕಿಂತ ಮುಂಚೆ ಇನಾಮುಲ್ ಒಂದು ಮದುವೆ ಆಗಿದ್ದ. ಜೊತೆಗೆ ಈಕೆಗೆ ಕಿರುಕುಳ ಕೊಡೋ ಹೊತ್ತಲ್ಲಿ ಅವನು ಹೇಳಿರೋ ಮಾತೇನ್ ಗೊತ್ತಾ? ನನಗೆ ನೀನೊಬ್ಳೆ ಅಲ್ಲ, ಇದಕ್ಕಿಂತ ಮುಂಚೆ 19 ಜನರ ಜೊತೆ ನಾನಿದ್ದೆ ಅಂತ ಹೇಳ್ಕೊಂಡಿದ್ದಾನೆ ಅಂತ ಆಕೆ ಆರೋಪನ ಮಾಡಿದ್ದಾಳೆ. ಸದ್ಯ ನೊಂದ ಈ ಮಹಿಳೆ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾಳೆ. ಠಾಣೆಯಲ್ಲಿ FIR ದಾಖಲಾಗ್ತಾ ಇದ್ದ ಹಾಗೆ ಈ ಇನಾಮುಲ್ ಅನ್ನೋನು ಎಸ್ಕೇಪ್ ಆಗಿದ್ದಾನೆ. ಜೊತೆಗೆ ಆಕೆ ದೂರಲ್ಲಿ ಆತ ಇನಾಮುಲ್ ಅನ್ನೋ ವ್ಯಕ್ತಿ ಏನಿದ್ದಾನೆ ತನ್ನ ಹೆಂಡತಿಗೆ ತಾನು ತಗೊಂಡಿರೋ ಈ ಸೀಕ್ರೆಟ್ ಕ್ಯಾಮ್ರಾದಲ್ಲಿ ತಗೊಂಡಿರೋ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತೀನಿ ಅಂತ ಕೂಡ ಹೆದರ್ಸ್ತಾ ಇದ್ದಂತೆ. ಅದನ್ನ ಕೂಡ ಆಕೆ ಒಂದು ದೂರಲ್ಲಿ ದಾಖಲೆ ಮಾಡಿದಾಳೆ. ನೋಡಿ, ಈ ಕಾಲದಲ್ಲಿ ಯಾರನ್ನ ನಂಬಬೇಕು, ಯಾರನ್ನ ಬಿಡ್ಬೇಕು ಅನ್ನೋದೇ ಎಷ್ಟು ಕಷ್ಟ ಆಗೋಗ್ಬಿಟ್ಟಿದೆ. ಜೊತೆಗೆ ಆಕೆ ಹೇಳಿರೋ ಪ್ರಕಾರ ಫಾರಿನ್ ಅಲ್ಲಿ ದುಬೈಯಲ್ಲಿರೋ ಆತನ ಸ್ನೇಹಿತರಿಗೂ ಕೂಡ ಈ ಸೀಕ್ರೆಟ್ ಕ್ಯಾಮ್ರಾದಲ್ಲಿ ತೆಗೆದ ವಿಡಿಯೋಗಳನ್ನ ಕಳಿಸಿದ್ದಾನೆ ಅಂತ ಹೇಳ್ತಾ ಇದ್ದಾಳೆ. ನೋಡಿ, ಈಗಿನ ಕಾಲದಲ್ಲಿ ಯಾರನ್ನ ನಂಬ್ಬೇಕು ಹೇಳಿ? ಸ್ವಂತ ಕಟ್ಕೊಂಡ ಗಂಡನೇ ಈ ರೀತಿ ದೌರ್ಜನ್ಯ ಎಸಗಿದ್ರೆ ಆಕೆ ತಾನೇ ಏನ್ ಮಾಡ್ಬೇಕು? ಇದು ಯೋಚನೆ ಮಾಡ್ಬೇಕಾಗಿರೋದು ಅವಳು ಮಾತ್ರ ಅಲ್ಲ, ಅವಳ ಅಪ್ಪ ಅಮ್ಮ ಕೂಡ. ಏನೋ ಹೆಣ್ಮಕ್ಳನ್ನ ಎತ್ತಿದೀವಿ, ಮದುವೆ ಮಾಡಿಸ್ಕೊಡ್ಬೇಕು ಅನ್ನೋದಕ್ಕಿಂತ ಯಾರಿಗೆ ಮದುವೆ ಮಾಡಿಸ್ಕೊಡ್ತಿದೀವಿ, ಯಾರನ್ನ ಮದುವೆ ಮಾಡಿಸ್ಕೊಡ್ತಿದೀವಿ, ಅವನ ಬ್ಯಾಕ್ ಗ್ರೌಂಡ್ ಏನು, ಅವನ ಸ್ವಭಾವ ಏನು ಅನ್ನೋದನ್ನ ವಿಚಾರಿಸದೆ ಮದುವೆ ಮಾಡಿಸ್ಕೊಟ್ರೆ ಇದೇ ಗತಿ ಆಗೋದು. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅನ್ನೋ ಮಾತಿದೆ. ಹಾಗಾಗಿ ಯಾರ ಮೇಲೆ ನಂಬಿಕೆ ಇಡೋದಾದ್ರೂ ಕೂಡ ಅವರ ಬ್ಯಾಕ್ ಗ್ರೌಂಡ್ ಏನು, ಅವರ ಸ್ವಭಾವ ಏನು, ಅವ್ರು ಮುಂಚೆ ಏನಾಗಿದ್ರು, ಇನ್ನು ಮುಂದೆ ಏನಾಗ್ತಾರೆ ಅನ್ನೋದನ್ನು ಸ್ವಲ್ಪನಾದ್ರೂ ಯೋಚನೆ ಮಾಡಿದಿದ್ರೆ ಇಂಥ ಪರಿಸ್ಥಿತಿ ಆ ಹೆಣ್ಮಕ್ಳಿಗೂ ಬರ್ತಾ ಇರ್ಲಿಲ್ಲ. ಇನ್ನೊಂದು ವಿಡಿಯೋ ಜೊತೆ ಇಂಥದ್ದೇ ಒಂದು ಸುದ್ದಿ ಜೊತೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಇನ್ಸೈಡ್ ರಶ್ ನ್ಯೂಸ್.